ಇನ್ನು ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಜಿಲ್ಲಾಡಳಿತದಿಂದ ಸರ್ಕಾರದಿಂದ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಮೃತ ಅಯ್ಯಪ್ಪ ಮಾಲಾಧಾರಿಗಳ ಕುಟುಂಬಕ್ಕೆ ಈಗ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ನಿಜಲಿಂಗಪ್ಪ ಬೇಪುರಿ ಸಂಜಯ್ ಸವದತ್ತಿ ಕುಟುಂಬಕ್ಕೆ ಈಗ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ಸಿಎಂ ಕೂಡ ಸಾಂತ್ವನವನ್ನು ಹೇಳಿದ್ದಾರೆ. ಅವರು ಕೂಡ ಈಗಾಗಲೇ ಇದೇ ವಿಚಾರಕ್ಕೆ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ. ಹಾಗೆ ಸಚಿವ ಸಂತೋಷ್ ಲಾಡ್ ಅವರು ಈಗಾಗಲೇ 5 ಲಕ್ಷ ಪರಿಹಾರವನ್ನು ಕೂಡ ಮಾಡಿದ್ದಾರೆ. ಅವರು ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಅದಾದ ಬಳಿಕ ಆಸ್ಪತ್ರೆಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡೆದಿದ್ದರು. ಇದರ ಜೊತೆಗೆ ತಜ್ಞ ವೈದ್ಯರನ್ನು ಕೂಡ ಕರೆಸಿ ಅವರಿಂದ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಫಲ ಕಾಣಲಿಲ್ಲ. ಯಾಕೆಂದರೆ ಸುಟ್ಟ ಗಾಯದ ಪ್ರಮಾಣ ಇತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದ್ದಂಥ ಹಿನ್ನೆಲೆಯಲ್ಲಿ ಅವರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ನಡೆದರೂ ಕೂಡ ಅದು ಯಶಸ್ವಿ ಆಗಲಿಲ್ಲ. ಹೀಗಾಗಿ ಈಗ 8 ಮಂದಿ ಪೈಕಿ 2 ಸಾವನ್ನಪ್ಪಿದ್ದಾರೆ. ಅವರಿಗೆ ಈಗ 5 ಲಕ್ಷ ಪರಿಹಾರವನ್ನು ಸರ್ಕಾರದ ವತಿಯಿಂದ ಘೋಷಣೆ ಮಾಡಲಾಗಿದೆ. ಒಟ್ಟು ಗೌರ್ಮೆಂಟ್ ನೌಕರಿ ಮಾಡ್ತೀನಿ, ಒಟ್ಟು ನೇವಿ ಆಗಲಿ, ಏರ್ಫೋರ್ಸ್ ಆಗಲಿ, ಆರ್ಮಿ ಆಗಲಿ, ಒಟ್ಟ ದೇಶ ಸೇವೆ ಮಾಡ್ತಾನೆ ಅಂತಿತ್ತು. ನಾ ಹೇಳಿದ್ದೆ ಅವ್ನು ನೀವಿ ಹೊಕ್ಕಳ ಅಂತ ಎಲ್ಲರ ಬಗ್ಗೆ ಕೇಳ್ಕೊಂಡೆ. ಟ್ರೈನಿಂಗ್ ಕೊಡ್ತಾರೆ ಪಪ್ಪ ನೀವಿದಂತ, ನೀನು ಹಾಕತ್ತಿಲ್ಲ ನೋಡಿ ಮಗ, ಅದಾಗಲ್ಲ ಆರ್ಮಿಗೆ ಹೋಗಂತಿದ್ದೆ. ಹಾಕತ್ ಪಪ್ಪ ನಾ ಏನಾರು ಮಾಡ್ತಾನೆ, ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅದನ್ನು ಅಂತಮ್ಗಳು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಏನು ಕಲಿ SLC ಮೇಲೆ ಕಲಿ, ಕಂಪ್ಯೂಟರ್ ಕ್ಲಾಸ್ ಹಚ್ಚಿದ್ವಿ, SLC ಮೇಲೆ ಹಾಕೊಂಡಿಲ್ಲ, ಫಸ್ಟ್ ಇಯರ್ ಮುಗಿಸ್ ಡಿಗ್ರಿ ಮುಗಿಸ್ ಭಾಳ ವೃತ ಮಾಡ್ತಿದ್ರಿ. ಕಟ್ಟಿನಿಟ್ಟು ಅಯ್ಯಪ್ಪ ಈಗ ಅಲ್ರಿ ಸಣ್ಣ ಇರ್ತಾ ಅಯ್ಯಪ್ಪ ಪೂಜೆ ಮಾಡ್ತಾನಂದ್ರೆ ಪ್ರಸಾದಕ್ಕೆ ಓಡೋಕಿತ್ತು ನನ್ನ ಮಗ ಅಯ್ಯಪ್ಪ ಅಂತೇಳಿ. ಇಷ್ಟದ ಆರಾಮಿಲ್ಲ ಅಂತ ಮಕ್ಕೊಂಡ್ರು ಎಲ್ಲರಿಗೂ ತ್ರಾಸ ಐತಿ. ನನ್ನ ಮಗ ಅಯ್ಯಪ್ಪನ ಜಪ ಮಾಡಂದ್ರಿ ಪಪ್ಪ ಆರಾಮಕ್ಕನ್ನ ಎಲ್ಲರೂ ಧೈರ್ಯ ಕೊಡ್ತೀನಿ. ನನ್ನ ಮಗ ಬಂದವ್ರು ಗಟ್ರಿಗೂ ಪಪ್ಪ ನಾ ಆರಾಮಕ್ಕನಿ ಆರಾಮಿರಿ ತಿಂಸಿ ಮಾಡಬೇಡ್ರಿ ಅಂತಿತ್ತು. ಆದ್ರೆ ನೀವು ಹೇಳಿಲ್ಲ ನನಗೆ, ಅದು ಒಳಗೆ ನೀವು ಹೇಳ್ಕೊಳ್ಳಿಲ್ಲ. ಅದು ಧೈರ್ಯ ತೊಗೊಂತಿದ್ದು ನಮ್ಗೆ ಧೈರ್ಯ ಕೊಡ್ತೀನಿ. ನಮ್ಗೆ ಒಟ್ಟು ತನ್ನ ಹೇಳ್ಕೊಳ್ಳಾರ್ದೆ ನನ್ನ